ಸರಿ, ನಾನು ಊಟಕ್ಕೆ ಏನು ಮಾಡಲಿ ನಾನೀಗ? ಏನು ಮಾಡಬೇಡಿ, ಊಟ ನೀವು ಗುಂಡ್ಗುಂಡಕ್ಕಿದ್ದೀರಲ್ಲ. ದಪ್ಪಕ್ಕಿದ್ದೀನಿ ಅಂತ ತಿನ್ಬಾರ್ದಾ? ತಿನ್ಬೇಡಿ. ನೋಡಿ ಇಂಥ ಮಕ್ಕಳು. ಅಪ್ಪಿ ಬೇಗ ಬಾ ಅಂತ ಅಂದೆ. ಕುಳಮ್ಮ ನೀ ತಿಂದವ? ತಿಂದಿಲ್ಲಮ್ಮ. ಏನು ಬಾತ್ ಮಾಡೋಳು ನಿಮ್ಮಕ್ಕ? ಅಲ್ಲ, ಚಿಕನ್. ಗುರುವಾರ ಚಿಕನ್ ತಿಂತಾಳ ಅನಿ. ಏನಿ ನಾನು ಒದ್ದೆ ಬಿಡ್ತೀನಿ ಅಷ್ಟೇ ಈಗ ಮಾತಾಡ್ತಿದ್ರೆ. ಡೌರಾಣಿ, ಅದಕ್ಕೆ ಡೌರಾಣಿ ಏನೋ ಸುಮ್ಮನೆ ಅಂತೀನ ಡೌರಾಣಿ ಅಂತ ನಿಂಗೆ. ನೋಡಲಿ ಏನಾಗ ಊಟಕ್ಕೆ ಏನು ಇಲ್ವಲ್ಲಮ್ಮ. ಅಮ್ಮ, ಹ್ಯಾವ್ ಯು ಸೀನ್ ಅ ಸ್ಟೂಡೆಂಟ್ ಲೈಕ್ ದಿಸ್? ಕೊಡು. ಡೌರಾಣಿ ಅಂತ ಗೊತ್ತು ಕಣಂತ ಬಿಡು. ಜಸ್ಟ್ ನಾನು ನೋಡ್ಕೊಂಡೆ ಹೋಗಿದ್ ಕಣಂತೆ. ಹುಟ್ಟು ಡೌರಾಣಿ ಕಣಂತೆ. ನಾಳೆ ಎಕ್ಸಾಮು, ಇವಾಗ ವಿಡಿಯೋ ನೋಡ್ಕೊಂಡು. ನಾಳೆ ಎಕ್ಸಾಮಾ? ಟೆಸ್ಟ್. ಏಯ್ ಆನ್ ಮಾಡು. ನೋಡಿ ಈಗ ನಾನು ಸ್ಟವ್ ಆನ್ ಮಾಡ್ಲಾ? ಮಾಡ್ದಪ್ಪಿಮ್ಮ. ಏನು ಹಾಕ್ಬೇಕೀಗ ಅದಕ್ಕೆ? ನೋಡಿ ಈಗ ಬಾತ್. ಎಂತ ಬಾತಲ್ಲಿ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ. ಏನು ಮಾಡಿದ್ಯಪ್ಪ ನೀನು ಈಗ ಊಟಕ್ಕೆ? ಬಟಾಣಿದೇನ ಸಾಕ ಪಾತ್ರೆ ಇಟ್ಕೊಂಡ್ರದು. ಇಷ್ಟು ದೊಡ್ಡ ಪಾತ್ರೆ ಪಿತಾ 1.5 kg ಬೇಯ್ದು ಇಟ್ಕೊಂಡಿದ್ದೀರಲ್ರ 3 ಜನಕ್ಕೆ. ತರ್ಲೆಗಳ ಬಾತ್ ಮಾಡ್ಕೊಂಡವ್ರೆ. ನನಗೆ ಈಗ ಸಪ್ರೇಟಾಗಿ ನೋಡಿ ಇಲ್ಲಿ. ಅಯ್ಯೋ ಕತೆ ಹುಡುಗಿ, ನಾನು ಕೇಳಿದ್ನಂಗೆ ಮಾಡು ಅಂತ ಒಟ್ಟಿಗೆ ಮಾಡಿದರೆ ಅದನ್ನೇ ಬಿಸಿ ಮಾಡ್ಕೊಂಡು ತಿಂತಿದ್ದಪ್ಪ. ಏಯ್ ಅಕ್ಕಿ ಎಷ್ಟಾಗ್ಲಿ ಹೇಳು ಅನಿ. ನೋಡಿ ಓದ್ಕೊಂಡು ಕೂತವಳೆ. ನಾನು ಬಂದಿದ್ದು ಈಗ 12:20 ಆಯಿತು. ನಾವು ಬಂದು ಕೈಕಾಲು ಮುಖ ತೊಳ್ಕೊಂಡು ಬಂದಿದ್ದೀನಿ. ನಾನು ಹೆಚ್ಚು ಕಮ್ಮಿ 12:30 ಅನಿಸುತ್ತೆ. ಈಗ ಅನ್ನ ಆಗಿ ಅದು ನಾ ತಿನ್ನೋ ತನಕ ಹೆಚ್ಚು ಕಮ್ಮಿ 1 ಗಂಟೆ. ಸಿಟ್ಟು ಮಸಾಲೆ ನೀರನ್ನೆಲ್ಲ ಹಾಕೊಳ್ಳೋಕೆ ಕುದೀತೈತೆ. ನಾನು ಒಬ್ಳಿಗೆ ಮಾತ್ರ ಅರ್ಧ ಪಾವು ಹಾಕ್ತೀನಿ ಸಾಕು. ಎಷ್ಟು ಅರ್ಧ ಪಾವು ಹಾಕ್ಲಾ? ನೀವೆಲ್ಲ ಊಟ ಮಾಡಿದ್ರಾ? ಹೋಗು, ನೀನು ಮಾಡ್ಕೊತೀನೋಗು. ಬೇಡ ಹೋಗು. ನನ್ನಣ್ಣ ಹೋಗ್ಬೇಕು. ಓದ್ಕೊತಾನೆ ಓದ್ಕೋಗು. ಅರ್ಧ ಪಾವು ಅಕ್ಕಿ ನಾನೊಬ್ಳಿಗೋಸ್ಕರ. ರಾಯ್ತ ಮಾಡಿರ್ತಾಳೆ. ಇದನ್ನು ತಿಂದ್ಬಿಟ್ಟು ಮಲಗೋದು. ಅವ್ರದ್ದೆಲ್ಲ ಊಟ ಆಯ್ತಾ? ನಮ್ಮ ಮಗಳಿಗೋಸ್ಕರ ಆಗೋ ತನಕ ವೆಯ್ಟ್ ಮಾಡೋದು. ಸ್ವಲ್ಪ ಮಾಡ್ತಿರೋದಲ್ವಾ, ಬೇಗ ಆಗ್ಬಿಡುತ್ತೆ. ಹೆಂಗಿದ್ದೀರಿ ಈಗ? ಎಲ್ಲಿ ಮುಖ ತೋರಿಸ್ತೇನೆ ಏನಿಲ್ಲ, ಬರೀ ಡವ್ ಮಾಡ್ಕೊಂಡು ತಗಡೆ. ತಾವೆಂಗಿದ್ದೀರಿ? ನಲ್ಲಿ ಲೀಕ್ ಆಗ್ಬಿಟ್ಟೈತೆ. ನಲ್ಲಿ ಲೀಕ್? 2 ನಲ್ಲಿನೂ ಇಲ್ಲ, ಒಂದು ಗೋಡೆ ಕಟ್ಕೊಬಿಟ್ಟೈತೆ. ತಡೆಗೋಡೆ. ನಾಯಿ ನನ್ನ ಮಗನೇ, ಇಷ್ಟೊತ್ತಕ್ಕ ಯಾಕೋ ಹೆಸರು ಆಗಿದೆಯಾ? ಅವ ನೀನು ಬಂದಲ್ಲಿ ಯಾವ ಮಲಗಿದ್ದೀನಿ ಆಯ್ತು. ಯಾಕೆ ಮಲಗಬಾರ್ದು? ಅದೇ ಮಲಗಿಲ್ಲ, ಯಾಕೆ ಮಲಗಲ್ಲ ಅಂತ ಕೇಳ್ತಾರೆ. ಮಳೆ ಶುರು ಆಯ್ತು. ನಾವು ಬರೋ ಟೈಮಲ್ಲೇ ಮಳೆ ಶುರು ಆಗ್ಬಿಡೋದ. ಸದ್ಯ ನಾನೇ ತಗೊಂಡಿದ್ದೆ. ನಾನು ತಿಂತೀನಿ. ಆ ತಾತ ಬಂದಿದ್ದು, ತಾತ ತಗೊಂಬಂದಿತ್ತಲ್ಲ ತಗೊಂಡೆ. ಬೇಡ, ಮೊದಲೇ ಹುಷಾರಿಲ್ಲ ನನಗೆ, ಸುಮ್ಮನೆ ಇಡು. ಬೇಡ, ಕೆಲವರಿಗೆ ಸೀಬಿಕಾಯಿ ಆಗಲ್ಲ. ನನಗೇನಿಲ್ಲ, ಯಾವ ತಿಂದ್ರೆ ಏನೂ ಆಗಲ್ಲ. ನಿಮ್ಗಳಿಗೆ ಏನೋ ಅಂತಾರಲ್ಲ ನನಗೆ. ಮಲ್ಕೋಗು ನೀನು. ನಾನು ಮಲ್ಗೋದಿನ ಲೇಟ್ ಆಗುತ್ತೆ. ನಾನು ಹಾಳಾಗಿಟ್ಟಿರೋದು ಇನ್ನು 4 ನಿಮಿಷ. ಲೈಟ್ ಆಫ್ ಮಾಡ್ಬಿಡ್ತಿಲ್ಲ, ಆ ಕಡೆ ಹಾಕ್ಬಿಟ್ಟು ಬರ್ಬೇಡ. ನೋಡೋದು ಹಿಂಗೆ ಕೆಮ್ತಿ. ಇನ್ನ ಮೆಡಿಸನ್ ತಗೊಂಡ? ಕಾಫ್ಲೆಟಾ? ಅಷ್ಟೊಂದು ಉಪ್ಪಿತು? ಒಟ್ಟಿಗೆ ತಿನ್ಬಿಟ್ಟ? ಅದೇನು ಚಾಕ್ಲೇಟ್? ಮಧ್ಯರಾತ್ರಿ ಒಂದು ತಿಂದೆ. ಅಮ್ಮ ನಂಗೆ ಹೇಳ್ತೀರ ಎಲ್ಲೆಲ್ಲ ಹಾಕ್ಬಿಡಿ ಅಂತ. ಇಲ್ಲಿ ನೋಡಿ, ಎಲ್ಲೆಲ್ಲ ತಿಂದು ಹೆಂಗೆ ಹಾಕ್ತೀಯ? ನಂದಲ್ಲ ಪ್ರಿಯಾ, ನಿಂದೆಲ್ಲ ಖರ್ಚೀಫೆಲ್ಲ ಒಂದೊಂದು ಕಡೆ ಬಿದ್ದೈತಲ್ಲವ ಗೊಣ್ಣೆದು. ಹಿಂಗೆ
ಯಾರೂ ಹಾಕಬೇಡಿ ಅಂತಲೇ ಹೇಳೋದು, ಇನ್ಫೆಕ್ಷನ್ ಆಗುತ್ತಲ್ವ ಅಂತ. ಮಲ್ಕೋಬಿಟ್ಟು ಆಯ್ತಾ? ಓದ್ಕೊಂಡ ಬರ್ಕೊಂಡ ಏನು ಮಾಡ್ತಿದ್ದೆ? ಬಿತ್ಕೊಂಡಿದ್ದ ತರಲೆ. ಬಿಸಿ ಬಿಸಿ ಬಟಾಣಿ ಪಲಾವ್ ಅಲ್ವ ಅಪ್ಪಿ ಇದು? ಅನಿ ಬಿಸಿ ಬಿಸಿ ಬಟಾಣಿ ಪಲಾವ್ ನನಗೋಸ್ಕರ ಪಾಪ ಇಷ್ಟು ಮಾಡಿಕೊಟ್ಟೋಳೆ. ಥ್ಯಾಂಕ್ ಯು ಅಪ್ಪಿ, ಥ್ಯಾಂಕ್ ಯು. ಚಳಿಗೂ ಅದಕ್ಕೂ ಒಳ್ಳೆ ಟೇಸ್ಟ್ ಅನ್ನಿಸ್ತೈತಿ. ಮಲ್ಕೊಳ್ರಿ ಈಗ, ಗುಡ್ ನೈಟ್. ಸೇಮ್ ನಾನು ಮಾಡಿದಂಗೆ ಐತೆ ಅಪ್ಪಿ, ಚೆನ್ನಾಗಿ ಮಾಡಿದ್ಯಾ? ನಿನ್ಗೆ ಇನ್ನೊಂದು 3-4 ದಿನ ಆಗಲಿ ಬಿಡವ, ಗೊತ್ತಾಗತ್ತೆ. ಜ್ವರದ ಬಾಯಿ ಅಲ್ವಾ? ಅದು ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ. ಚೆನ್ನಾಗಿ ಹುಷಾರಾಗೋವಾಗ ಏನಾದ್ರು ಚಾಪ್ಸ್ ಮಾಡಿ ಖಾರವಾಗಿ ಕೊಡ್ತೀನಿ, ಸರಿ ಹೋಗ್ಬಿಡುತ್ತೆ. ಟೇಸ್ಟ್ ಕೂಡ ಗೊತ್ತಾಗತ್ತವ. ಅಡುಗೆ ಸಖತ್ತಾಗಿ ಮಾಡಿದ್ಲು. ಊಟ ಆಯಿತು, ಬಿಸಿನೀರು ಕುಡಿತಾ ಇದ್ವಿ. ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.